Hello, Namaskar. Welcome back to my YouTube channel. India vs England Day 2 post match analysis ಗೆ ಸ್ವಾಗತ. Day 2 ಅಂತೂ ಅದ್ದುರೆಗಿತ್ತು ಗುರು. ಅದನ್ನಂತೂ ಹೇಳಬಹುದು. ಲಾಸ್ಟ್ ಓವರ್ ಯಾವ ರೀತಿ ಗುರು ಕ್ರೂಷಲ್ ಆಗಿ ಇದ್ದಿದ್ದು. ಮಳೆ ಬಂದಿರೋ ಕಾರಣ 1 ಅವರ್ ಎಕ್ಸ್ಟೆಂಡ್ ಮಾಡಿರೋ ಕಾರಣ ಯಾವುದೇ ರೀತಿ ನೈಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಡೇ 1 ಸಹ ವಿಡಿಯೋ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ ಆಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆದ್ರೆ ಡೇ 2 ವಿಡಿಯೋ ಮಾಡೋಣ ಅಂತ ಬಂದೆ, ಆದ್ರೆ 1 ಅವರ್ ಎಕ್ಸ್ಟೆಂಡ್ ಆಗಿರೋ ಕಾರಣ ಬೇಡ, ಮಾರ್ನಿಂಗ್ ಮಾಡೋಣ ಅಂತ ಇವತ್ತು ಬೆಳಿಗ್ಗೆ ಎದ್ದು ವಿಡಿಯೋನ ಮಾಡ್ತಾ ಇದೀನಿ. ನೈಟ್ ನಡೀತಲ್ಲ, ಲಾಸ್ಟ್ ಓವರ್ ಅಂತೂ ಬೆಂಕಿ ಗುರು. ಬೂಮ್ರಾ ಅವ್ರ ಬಾಲಿಂಗ್ ಆ ತರ ಹೈಯಾಗಿ ಮಾಡ್ತಾ ಇದಾರೆ. ಲಾಸ್ಟ್ 3 ಬಾಲ್ಗಳು ನೋ ಬಾಲ್ ಹಾಕಿದ್ರು ನೋಡಿ. ಅದಕ್ಕೂ ಮುಂಚೆ 2 ಬಾಲ್ ನೋ ಬಾಲ್ ಹಾಕಿದ್ರು, ಅವಾಗೇನು ಬೇಜಾರಾಗ್ಲಿಲ್ಲ. ಅದಾದ ನಂತರ ಇನ್ನೊಂದು ನೋ ಬಾಲ್ ಹಾಕ್ತಾರೆ. ಹ್ಯಾರಿ ಬ್ರೂಕ್ ಅವರು ಹೊಡೆಯಕ್ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗಿರ್ತಾರೆ. ಅದನ್ನು ನೋಬಾಲ್ ಅಂತ ಕೊಡ್ತಾರೆ ನೋಡಿ ಅಂಪೇರ್. ಅಪ್ಪ ಪಪ್ಪ, ಅದನ್ನ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ ಬೂಮ್ರಾ ಅವರು ಆ ಬಾಲ್ ನೋಬಾಲ್ ಮಾಡ್ತಾರೆ ಅಂತ. ಅದ್ರೊಳಗೆ ಕಂಟಿನ್ಯೂಟಿ ಆಗಿ 3 ನೋಬಾಲ್ಗಳು ಮಾಡೋದು. ಏನಾದ್ರೂ ಆ ನೋಬಾಲ್ ಆಗಿರ್ಲಿಲ್ಲ ಅಂದ್ರೆ ಪಕ್ಕ ಇಂಗ್ಲೆಂಡ್ ಅವರು 4 ವಿಕೆಟ್ ನ ಕಳ್ಕೊಂಡಿರೋದು. ಹಾಗೆ ಡೇ 1 ಅಲ್ಲಿ 359 ರನ್ಗೆ 3 ವಿಕೆಟ್ ನ ಕಳ್ಕೊಂಡಿರುತ್ತೆ. ಹಾಗೆ ಡೇ 2 ನ ಸ್ಟಾರ್ಟ್ ಮಾಡಿದಾಗ ಉತ್ತಮ ಬ್ಯಾಟಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಸ್ಟಾರ್ಟ್ ಮಾಡ್ತಾ ನಮ್ಮ ರಿಷಬ್ ಪಂತ್ ಅವರು ಸಹ ಬಿಗ್ ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾ ಬಿಗ್ ಹಿಟ್ಗಳನ್ನ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ್ದೇ ರೀತಿ ಟಕ್ಕು ಆಡ್ತಾನೆ ಇರ್ಲಿಲ್ಲ. ಒಂಥರ ಓಡಿ ಮ್ಯಾಚ್ ಆಡ್ದಂಗೆ ಆಡ್ತಾ ಇರ್ತಾರೆ. ಅದೇ ಮೂಮೆಂಟಮ್ ಅಲ್ಲಿ ಶತಕನು ಸಹ ಹೊಡೆದು ಅವರ ಸಿಗ್ನೇಚರ್ ಸ್ಟೈಲ್ ನ ಸೆಲೆಬ್ರೇಷನ್ ನ ಮಾಡ್ತಾರೆ. ಅದಾದ ನಂತರ ಬಶೀರ್ ಓವರ್ ಅಲ್ಲಿ ಶುಭ್ಮನ್ ಗಿಲ್ ಅವರು ಬಿಗ್ ಹಿಟ್ ನ ಹೊಡೆಯಕ್ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದೇ ಆಗಿದ್ದು ಗುರಿ. ಅದೊಂದೇ ವಿಕೆಟ್ ಬಿದ್ದಿದ್ದು ನಮ್ಮ ಇಂಡಿಯಾ ಲೋ ಆರ್ಡರ್ ಯಾವ ರೀತಿ ಕೊಲ್ಯಾಪ್ಸ್ ಆಯ್ತು ಅಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ. ನಾವು ಡೇ 1 ಅಲ್ಲಿ 359 ರನ್ಗೆ 3 ವಿಕೆಟ್ ಕಳ್ಕೊಂಡಿರೋರು, ಇನ್ನು 471 ರನ್ಗೆ 7 ವಿಕೆಟ್ ನ ಕಳ್ಕೊತೀವಿ. ಯಾವ ರೀತಿ ಗುರು ಬ್ಯಾಟಿಂಗ್ ಆರ್ಡರ್ ನ ನೋಡೋದು. ನಾವು ಈ ತರ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ. ನಾವು ಡೇ 2 ಅಲ್ಲಿ ಫುಲ್ ಡೇ ಆಡಿ ಲಾಸ್ಟ್ ಇನ್ನು ಮುಗಿಯೋಂತ ಟೈಮ್ ಅಲ್ಲಿ ಪಕ್ಕ ನಾವು ಡಿಕ್ಲೇರ್ ನ ಕೊಡ್ತೀವಿ ಅಂತ ಅನ್ಕೊಂಡಿರ್ತೀವಿ. ಒಂದು 600 ಆ ತರ ರನ್ನ ತಗೊಂಡೋಗಿ ಅವ್ರಿಗೆ ಡಿಕ್ಲೇರ್ ನ ಕೊಟ್ಟು ಬಾಲಿಂಗ್ ಅಟ್ಯಾಕ್ ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ಕೋತೀವಿ. ಆದ್ರೆ ಬಾಲಿಂಗ್ ಅಟ್ಯಾಕ್ ಆತರ ಆಗದೇ ಇಲ್ಲ. ಬಾಲಿಂಗ್ ಅಟ್ಯಾಕ್ ನ ಆತರ ನಾವು ಸ್ಟಾರ್ಟ್ ಮಾಡಕ್ಕೆ ಹೋಗಲ್ಲ. ಬ್ಯಾಟಿಂಗ್ ಆರ್ಡರ್ ಆ ತರ ಕೊಲ್ಯಾಪ್ಸ್ ಆಗಿ ಬೇಗನೆ ನಾವು ಬಾಲಿಂಗ್ ಅಟ್ಯಾಕ್ ನ ಸ್ಟಾರ್ಟ್ ಮಾಡ್ತೀವಿ. ಆದ್ರೂ ಬ್ಯಾಟಿಂಗ್ ಅಟ್ಯಾಕ್ ಗುರು ಶುಭ್ಮನ್ ಗಿಲ್ ಅವ್ರು ಔಟ್ ಆಗಿದ್ದು. ಅದಾದ ನಂತರ ವಿಕೆಟ್ ಬಿದ್ದಿದ್ದು. ಅದಾದ ನಂತರ ಕಂಟಿನ್ಯೂಟಿ ಆಗಿ ಯಾವುದೇ ಪ್ಲೇಯರ್ ಗಳು ನಿಂತು ಇನ್ನು ಪಾರ್ಟ್ನರ್ಶಿಪ್ ಬಿಲ್ಡೇ ಮಾಡಲಿಲ್ಲ. ಅದಾದ ನಂತರ ಕರುಣ್ ನಾಯರ್ ಅವ್ರು ಔಟ್ ಆದ್ರು. ಒಟ್ನಲ್ಲಿ ಕವರ್ ಡ್ರೈವ್ ಹೊಡೆಯೋಣ ಅಂತ ತಲೆ ಮೇಲೆ ಹೊಡೆಯೋಣ ಅಂತ ನೋಡೋರು, ಆದ್ರೆ ಹ್ಯಾರಿ ಪೆಪ್ಪರ್ ಅಂತ ಕ್ಯಾಚ್ ಹಿಡಿದು ಕರುಣ್ ನಾಯರ್ ಅವ್ರನ್ನ ಔಟ್ ಮಾಡ್ತಾರೆ. ಪಂತ್ ಅಂತೂ ಒಡೆ ಹಿಟ್ಟಿಂಗ್ ಅಲ್ಲೇ ಇರ್ತಾರೆ. ಅದ್ರಲ್ಲೂ ಅಲ್ಲದೆ ಟಾಂಗ್ ಓವರ್ ಅಲ್ಲಿ LBW ಆಗಿ ಪಂತ್ ಅವರು ಔಟ್ ಆಗ್ತಾರೆ. ಅದಾದ ನಂತರ ಪೂರ್ತಿ ಬ್ಯಾಟಿಂಗ್ ಕೊಲ್ಯಾಪ್ಸ್ ಹಂಗೆ ಟಕ ಅಂತ 471 ರನ್ಗೆ ಫುಲ್ ವಿಕೆಟ್ ನ ಕಳ್ಕೊಂಡು ಇಂಡಿಯಾ ಆಲ್ ಔಟ್ ಆಗ್ತಾರೆ. ಅದಾದ ನಂತರ ಇಂಗ್ಲೆಂಡ್ ಅವರು 471 ರನ್ನ ಟ್ರಯಲ್ ಮಾಡಕ್ಕೆ ಬರ್ತಾರೆ. ಅದರಲ್ಲೂ ಅಲ್ಲದೆ ಇಂಗ್ಲೆಂಡ್ ಅವರು ಬಂದಿದ್ದು ಮೊದಲನೇ ಓವರ್ ಬೂಮ್ರಾ ಓವರ್ಗೆ ಜಾಕ್ ರಾಲಿ ಅವರು ಮೊದಲನೇ ಓವರ್ ಅಲ್ಲೇ 5ನೇ ಬಾಲ್ಗೆ ಔಟ್ ಆಗ್ತಾರೆ. ಅದಾದ ನಂತರ ಮೊದಲನೇ ವಿಕೆಟ್ ಬಿದ್ದ ನಂತರ ಇನ್ನೇನು ಲಂಚ್ ಬ್ರೇಕ್ ಆಗಿ ಇನ್ನು ಸೆಕೆಂಡ್ ಸೆಷನ್ ಮುಗಿಯೋಂತ ಟೈಮ್ ಅಲ್ಲಿ ಮಳೆ ಬಂದು ಮ್ಯಾಚ್ ಸ್ಟಾಪ್ ಆಗುತ್ತೆ. ಅದಾದ ನಂತರ ಮ್ಯಾಚ್ ಸ್ಟಾಪ್ ಆಗಿ ಲೇಟ್ ಆಗಿ ಸ್ಟಾರ್ಟ್ ಆಗಿದ ಕಾರಣ ಇವತ್ತಿನ ಮ್ಯಾಚ್ 1 ಅವರ್ ಕ್ರೂಷಲ್ ಆಗಿ ಎಕ್ಸ್ಟೆಂಡ್ ಆಗಿರುತ್ತೆ. ಬಿಟ್ರೆ ಇನ್ನೇನು ಇಲ್ಲ. ಎಷ್ಟು ಡಾಮಿನೇಟ್ ಮಾಡಿದ್ರು ಅಂದ್ರೆ ಇಂಡಿಯಾ, ಅಷ್ಟೊಂದು ವಿಕೆಟ್ಗಳನ್ನ ತೆಗೆಯಕ್ಕೆ ಎಷ್ಟು ಆಪರ್ಚುನಿಟಿ ಅಂದ್ರೆ ನನಗೆ ಬೂಮ್ರಾ ಓವರ್ ಅಲ್ಲಿ ಗುರು ಅಷ್ಟೊಂದು ಆಪರ್ಚುನಿಟಿಗಳು ಬಂದಿತ್ತು. ನನಗೆ ಸಿರಾಜ್ ಓವರ್ ಅಲ್ಲಿ ಮತ್ತೆ ಪ್ರಸಿದ್ಧ ಕೃಷ್ಣ ಅವರ ಓವರ್ ಅಲ್ಲಿ ಅಷ್ಟೊಂದು ವಿಕೆಟ್ಗಳ ಆಪರ್ಚುನಿಟಿ ಬರಲಿಲ್ಲ. ಆದ್ರೆ ಬೂಮ್ರಾ ಓವರ್ ಅಲ್ಲಿ ಯಾವ ರೀತಿ ಗುರು ಲೆಂತ್ ಲೈನ್ ಅಂತೂ ಆ ತರ ಇತ್ತು. ನೋಡ್ತಾ ಇದ್ರೆ ಏನ್ ಗುರು ಅಂತ ಬಾಲಿಂಗ್ ಅನಿಸ್ತಿತ್ತು. ಯಾವ ರೀತಿ BGT ಬಾಲಿಂಗ್ ಮಾಡ್ತಿದ್ರು ಅದೇ ರೀತಿ ಗುರು ಬಾಲಿಂಗ್ ಅಟ್ಯಾಕ್ ಅಂತೂ ಬೆಂಕಿ ಆಗಿತ್ತು ಬೂಮ್ರಾ ಅವರು. ಇನ್ಯಾವುದೇ ಬಾಲರ್ಸ್ ಗಳು ಅಷ್ಟೊಂದು ಎಫೆಕ್ಟಿವ್ ಆಗಿ ಬಾಲಿಂಗ್ ಮಾಡಿದ್ರು ಸಹ ಅವ್ರಿಗೆ ವಿಕೆಟ್ ಬೀಳ್ತಾ ಇರ್ಲಿಲ್ಲ. ಆದ್ರೆ ಬೂಮ್ರಾ ಅವ್ರ ಬಾಲಿಂಗ್ ಅಂತೂ ವಿಕೆಟ್ಗಳು ಬರ್ತಾ ಇತ್ತು. ಆದ್ರೆ ಕೈ ಚೆಲ್ಲಿದ್ದು ನಮ್ಮ ಇಂಡಿಯನ್. ಅದರ ಅಲ್ಲದೆ ನಂಬರ್ 1 ಫೀಲ್ಡರ್ ಗುರು ನಮ್ಮ ಜಡೇಜ್ ಅವ್ರ ಕ್ಯಾಚ್ ಫೀಲ್ಡಿಂಗ್ ಬೆಂಕಿ ಫೀಲ್ಡರ್. ಅವರು ಕ್ಯಾಚ್ ಡ್ರಾಪ್ ಮಾಡ್ತಾರೆ ಪಾಯಿಂಟ್ ಅಲ್ಲಿ. ಬೆನ್ ಡೆಕೆಟ್ ಅವ್ರದ್ದು ಅದೇ ನಮಗ್ ಬೇಜಾರಾಗೋದು. ಬೆನ್ ಡೆಕೆಟ್ ಅವ್ರು ಇನ್ನ 45 ರನ್ 46 ರನ್ ಇರ್ತಾರೆ. ಆ ಟೈಮಲ್ಲಿ ಪಾಯಿಂಟ್ ಅಲ್ಲಿ ಹೊಡಿತಾರೆ. ಆ ಪಾಯಿಂಟ್ ಅಲ್ಲಿ ಜಡೇಜ್ ಅವ್ರು ಇರ್ತಾರೆ, ಕ್ಯಾಚ್ ಬಿಟ್ರು. ಅದಾದ ನಂತರ
ಇನ್ನು ಪೂರ್ತಿ ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇನ್ಯಾವುದೇ ರೀತಿ ವಿಕೆಟ್ಗಳು ಬೀಳೇ ಇಲ್ಲ. 122 ರನ್ಗಳ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋದು ಹ್ಯಾರಿ ಪೋಪ್ ಮತ್ತೆ ಬೆನ್ ಡೆಕೆಟ್. ಅದಾದ ನಂತರ ಬೆನ್ ಡೆಕೆಟ್ ಅವರು ಔಟ್ ಆಗ್ತಾರೆ. ಅದಾದ ನಂತರ ಇನ್ನ ಒಂದು ಹ್ಯಾರಿ ಪೋಪ್ ಅವ್ರದ್ದು ಸಹ ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಬೂಮ್ರಾ ಓವರ್ ಅಲ್ಲೇ ಹ್ಯಾರಿ ಪೋಪ್ ಅವರು ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಇನ್ನ ಅವರು ಸಹ 50 ಹೊಡೆದಿರಲ್ಲ. ಆ ಟೈಮಲ್ಲಿ ಜೈಸ್ವಾಲ್ ಅವ್ರಿಗೆ ಕ್ಯಾಚ್ ಹೋಗುತ್ತೆ, ಅದನ್ನು ಸಹ ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಇವೆರಡು ಕ್ಯಾಚ್ಗಳಿಗೂ ಹಿಡಿದು ಬಿಟ್ಟಿದ್ರೆ ನಮ್ ಇಂಡಿಯಾ ಇನ್ನ 5 ವಿಕೆಟ್ ಅಷ್ಟೊತ್ತಿಗೆ ಬಂದ್ಬಿಡ್ತಿರೋರು. ಆ ತರ ಬಾಲಿಂಗ್ ಅಟ್ಯಾಕ್ ಅಂತೂ ಇತ್ತು. ಅದಾದ ನಂತರ ವಿಕೆಟ್ಗಳು ಕೈ ಚೆಲ್ಲಿದ ನಂತರ ಹ್ಯಾರಿ ಪೋಪ್ ಮತ್ತೆ ಬೆನ್ ಡೆಕೆಟ್ ಅವರು 100 ಪಾರ್ಟ್ನರ್ಶಿಪ್ ನ ಮಾಡ್ತಾರೆ. ಅದಾದ ನಂತರ ಪೋಪ್ ಮತ್ತೆ ರೂಟ್ ಇವರಿಬ್ರು 79 ರನ್ಗಳ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಹ್ಯಾರಿ ಪೋಪ್ ಅವರು ಶತಕನ ಹೊಡಿತಾರೆ. ಅದಾದ ನಂತರ ಜೋ ರೂಟ್ ಅವರು ಬೂಮ್ರಾ ಅವರಿಗೆ ಕರುಣ್ ನಾಯರ್ಗೆ ಫಸ್ಟ್ ಸ್ಲಿಪ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದಾದ ನಂತರ ಇನ್ನು ಲಾಸ್ಟ್ ಓವರ್ಗೆ ಬಂದ್ರೆ ಡೇ ಎಂಡ್ ಲಾಸ್ಟ್ ಓವರ್ ಇನ್ನೇನು 11:15 ಗುರು ಟೈಮು. ಆ ಟೈಮಲ್ಲಿ ಬೂಮ್ರಾ ಅವರು ಬಾಲಿಂಗ್ ಮಾಡ್ತಾರೆ. ಅಲ್ಟಿ ಗುರು ಬಾಲಿಂಗ್ ನೋಡಕ್ಕೆ ಹೆಂಗಿತ್ತು ಅಂದ್ರೆ ವಿಕೆಟ್ಗಳು ಬೀಳುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು, ಅದೇ ರೀತಿ ಆಯ್ತು. ಅದೇ ನೋಬಾಲ್ ಆಯ್ತು, ಏನು ಮಾಡಕ್ಕಾಗಲ್ಲ. ಇಲ್ಲೇನಾದ್ರೂ ವಿಕೆಟ್ ಬಿದ್ದಿದ್ರೆ ಆ ನೋಬಾಲ್ ಆಗಿದ್ದೆ ಹೋಗಿದ್ರೆ ಇಂಗ್ಲೆಂಡ್ ಅವರು 209 ರನ್ಗೆ 4 ವಿಕೆಟ್ ನ ಕಳ್ಕೊಂಡಿರೋರು. ಅವಾಗ ಇಂಡಿಯಾ ಪೂರ್ತಿ ಡಾಮಿನೇಟ್ ಮಾಡಿರೋರು ಇಂಗ್ಲೆಂಡ್ ಅವ್ರನ್ನ. ಹಾಗೆ ಡೇ 3 ಇವತ್ತು ಸ್ಟಾರ್ಟ್ ಆಗುತ್ತೆ. ನೋಡೋಣ ನಮ್ಮ ಇಂಡಿಯಾ ಯಾವ ರೀತಿ ಬೇಗ ಆಲ್ ಔಟ್ ಮಾಡ್ತಾರೆ ಅಂತ. ಅದರಲ್ಲೂ ಅಲ್ಲದೆ ಇಂಗ್ಲೆಂಡ್ ಅವ್ರು ಏನು ಓಡಿ ಆಡ್ದಂಗ್ ಆಡ್ತವ್ರೆ ಮ್ಯಾಚ್ ನ. ಏನ್ ಮಾಡವ, ಅವಾಲ 209 ರನ್ 49ನೇ ಓವರ್ಗೆ. ನೋಡೋಣ ಯಾವ ರೀತಿ ಇವತ್ತು ಡೇ 3 ಸ್ಟಾರ್ಟ್ ಆಗಿ ಯಾವ ರೀತಿ ಎಂಡ್ ಆಗುತ್ತೆ ಅಂತ. ಇಂಗ್ಲೆಂಡ್ ಅವರು ಇನ್ನ 262 ರನ್ ಹೊಡಿಬೇಕು. ಅದಾದ ನಂತರ ಲೀಡಿಂಗ್ ಸ್ಕೋರ್ ನ ಹೊಡಿಬೇಕು. ಅದನ್ನೆಲ್ಲ ಹೊಡೆಯೋಷ್ಟರಲ್ಲಿ ಪಕ್ಕ ಇಂಗ್ಲೆಂಡ್ ಅವರು ಆಲ್ ಔಟ್ ಆಗಿರ್ತಾರೆ. ಅದಾದ ನಂತರ ಇಂಡಿಯಾದವರು ಐ ಟಾರ್ಗೆಟ್ ನ ಫಿಕ್ಸ್ ಮಾಡಬೇಕು. ಲೀಡಿಂಗ್ ಸ್ಕೋರ್ ಅಂತೂ ಬೆಂಕಿ ಕೊಟ್ರೆ ಪಕ್ಕ ಮೊದಲನೇ ಟಚ್ ಮ್ಯಾಚ್ ನ ಹೆಡ್ಲಿಂಗ್ ಅಲ್ಲಿ ಗೆಲ್ಲಬಹುದು ನಮ್ಮ ಇಂಡಿಯಾದವರು, ಅದಂತೂ ಹೇಳ್ಬೋದು. ಇವತ್ತಿನ ಪಿಚ್ ಅಂತೂ ಕಂಡೀಷನ್ ನಾರ್ಮಲ್ ಆಗಿ ಇರಲ್ಲ. 2 ದಿನ ಆಡಿ ಪಿಚ್ 3ನೇ ದಿನ ಪೂರ್ತಿ ಹದ್ಗೆಟ್ಟೋಗಿರ್ತದೆ. ಎಕ್ಸ್ಪೆಷಲಿ ಸ್ಪಿನ್ನರ್ಸ್ ಗಳಿಗೆ ಇವತ್ತು ಸ್ವಲ್ಪ ಎಫೆಕ್ಟಿವ್ ಆಗಿರ್ಬೋದು. ಅದರಲ್ಲದೆ ಜಡೇಜಾ ಅವ್ರಿಗೆ ಎಕ್ಸ್ಪೆಷಲಿ ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ. ಆಗೇನಾದ್ರೂ ಮಳೆ ಬರೋವಂಥ ಸಿಚುವೇಶನ್ ಬಂದ್ರೆ ಅವಾಗ ಸೀಮರ್ಸ್ಗಳು ಎಕ್ಸ್ಪೆಷಲಿ ಸ್ಪೀಡರ್ಸ್ಗಳಿಗೆ ಒಂದು ಸ್ವಲ್ಪ ಔಟ್ ಸ್ವಿಂಗ್ಗಿಂತ ಇನ್ನು ಸ್ವಿಂಗ್ ಅಂತೂ ಬೆಂಕಿಯಾಗಿರುತ್ತೆ. ಅದರಿಂದ ಈ ಟೈಮಲ್ಲಿ ವಿಕೆಟ್ಗಳನ್ನ ತೆಗಿಬಹುದು ಸೀಮರ್ಸ್ಗಳು. ನೋಡೋಣ ಡೇ 3 ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ. ಇದು ಡೇ 2 ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ನ ರಿವ್ಯೂ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.